ವೆಲ್ಕಮ್ ಬ್ಯಾಕ್. ತಿರುಪತಿ ತಿಮ್ಮಪ್ಪನ ಅನೇಕ ಕುತೂಹಲಕಾರಿ ಅಂಶಗಳನ್ನು ವರದಿಯಾಗಿ ನಿಮ್ಮ ಮುಂದೆ ಪ್ರತಿದಿನ ಬಿಗ್ ಮಾರ್ನಿಂಗ್ನಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ. ಈಗ ದಸರಾ ಸಂಭ್ರಮ. ದಸರಾ ಅಂದಾಗ ನೆನಪಾಗೋದು ಮೈಸೂರಿನ ರಾಜವಂಶಸ್ಥರು. ಹಾಗಾದರೆ ಮೈಸೂರಿನ ಅರಸರಿಗೂ ತಿಮ್ಮಪ್ಪನಿಗೂ ಇರುವ ಸಂಬಂಧ ಏನು? ಆ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ಗಮನಿಸಿ. ಕರುನಾಡಿಗೂ ತಿರುಪತಿಗೂ ಅವಿನಾಭಾವ ನಂಟು. ತಿರುಪತಿವರೆಗೂ ಹಬ್ಬಿತ್ತು ಒಡೆಯರ್ ಖ್ಯಾತಿ. ವೆಂಕಟೇಶ್ವರನಿಗೆ ಮೈಸೂರಿನ ಮಹಾರಾಜರು ಪರಮ ಭಕ್ತರು. ದೇವಾಲಯದ ಅಭಿವೃದ್ಧಿಗಾಗಿ ಮಹಾರಾಜರು ಅತ್ಯಂತ ಭಕ್ತಿ ಭಾವದಿಂದ ಕಾಣಿಕೆಯನ್ನ ಸಮರ್ಪಿಸುತ್ತಿದ್ದರು. ವೆಂಕಟೇಶ್ವರ ಸ್ವಾಮಿಯ ಮೂಲ ವಿಗ್ರಹದ ಜೊತೆಗೆ ಉತ್ಸವ ಮೂರ್ತಿಗಳಿಗೆ ಪ್ಲಾಟಿನಂ, ಬಂಗಾರ, ಬೆಳ್ಳಿ, ವಜ್ರ, ಪಚ್ಚೆ, ಹವಳದಿಂದ ಮಾಡಿದ ಅತ್ಯಮೂಲ್ಯ ಆಭರಣಗಳನ್ನ ನೀಡ್ತಾ ಇದ್ದಾರೆ. ತಿರುಪತಿಯಲ್ಲಿ ನಿತ್ಯ ಸಹಸ್ರನಾಮಾರ್ಚನೆ ವ್ಯವಸ್ಥೆ ಮಾಡಿದ್ದು ನಮ್ಮ ರಾಜ ಒಡೆಯರ್. ನಿತ್ಯ ಆಚರಣೆಗಾಗಿ ಬೆಳ್ಳಿ ಬಂಗಾರದ ಪಾತ್ರೆ ಮಾಡಿಸಿಕೊಟ್ಟಿದ್ರು. ಕಂಠೀರವ ನರಸರಾಜ ಒಡೆಯರ್ ಆ ಸೇವೆಗಳನ್ನ ಮುಂದುವರೆಸಿದ್ರು. ದೊಡ್ಡ ದೇವರಾಜ ಒಡೆಯರ್ 2 ದೊಡ್ಡ ಚಿನ್ನದ ತಟ್ಟೆ ಕೊಟ್ರು. ಜೊತೆಗೆ ತಿರುಪತಿಯಲ್ಲಿ ತುಳಸಿ ತೋಟ ನಿರ್ಮಿಸಿಕೊಟ್ರು. ಚಿಕ್ಕ ರಾಜ ಒಡೆಯರ್ ಕೂಡ ಬಂಗಾರದ ತಟ್ಟೆಯನ್ನ ಕೊಟ್ಟಿದ್ದರು. ದೊಡ್ಡ ರಾಜ ಒಡೆಯರು 600 ಕಂಠೀರಾಯ ವರಹ ನೀಡಿದ್ರು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು 156 ಕಂಠೀರಾಯ ವರಹವನ್ನ ನೀಡಿದ್ದರು. ಶ್ರೀ ರಾಜ ಒಡೆಯರ್ರವರು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪರಮ ಭಕ್ತರಾಗಿದ್ದರು. ಅಷ್ಟೇ ಅಲ್ಲದೆ ಅಲ್ಲಿ ವಿಜಯನಗರ ಕಾಲದ ನಂತರ ನಿಂತು ಹೋಗಿದ್ದ ಅನೇಕ ಪೂಜೆಗಳನ್ನು ಅವರು ಆರಂಭಿಸಿದರು. ಅದರಲ್ಲಿ ಮುಖ್ಯವಾಗಿ ತಿರುಪತಿಯಲ್ಲಿ ಇವತ್ತಿಗೂ ಕೂಡ ಸಹಸ್ರನಾಮಾರ್ಚನೆ ನಡೀತಾ ಇದೆ. ಅಂದರೆ 1000 ಹೆಸರುಗಳನ್ನು ವೆಂಕಟೇಶ್ವರ ಸ್ವಾಮಿದು ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡಲಾಗುತ್ತೆ. ಅದಕ್ಕೆ ಅರ್ಚನಾ ಸೇವೆ ಅಂತ ಕರೀತಾರೆ. ಇವಾಗಲೂ ಕೂಡ 1008 ಹೆಸರುಗಳನ್ನು ಹೇಳೋ ತನಕನೂ ಅವನ ಪಾದಕ್ಕೆ ತುಳಸಿಯನ್ನು ಹಾಕ್ತಾ ಇರ್ತಾರೆ. ಆ ಸಮಯದಲ್ಲಿ ದೇವರನ್ನು ನಾವು ಆನಂದಿಸಬಹುದು. ಈ ಸಹಸ್ರನಾಮಾರ್ಚನೆಯನ್ನು ಏರ್ಪಡಿಸಿದ್ದು ಮತ್ತು ಈ ಸಹಸ್ರನಾಮಾರ್ಚನೆಗಾಗಿ ನಂದನವನ್ನು ಏರ್ಪಡಿಸಿದ್ದು ಮತ್ತು ಚಿನ್ನದ ಆಭರಣಗಳನ್ನು ಕೊಡಿಸಿದ್ದು ರಾಜ ಒಡೆಯರವರು. ಆನೆ ದಂತದ ಪಲ್ಲಕ್ಕಿ ಕೊಟ್ಟಿದ್ದ ಮಹಾರಾಜರು. ತಿರುಪತಿ ಬ್ರಹ್ಮೋತ್ಸವದ ವೇಳೆ ಬಳಸುವ ಗರುಡ, ಗಜ, ಮತ್ಸ್ಯ ಕವಚಗಳ ಜೊತೆಗೆ ಸರ್ವಭೂಪಾಲ, ಅಶ್ವ, ಸೂರ್ಯಪ್ರಭ, ಚಂದ್ರಪ್ರಭ ವಾಹನಗಳನ್ನ ಮೈಸೂರು ಮಹಾರಾಜರೇ ಕೊಟ್ಟಿದ್ರು. ಬ್ರಹ್ಮೋತ್ಸವದಲ್ಲಿ 5ನೇ ದಿನದ ನಡೆಯುವಂತ ಪಲ್ಲಕ್ಕಿ ಉತ್ಸವದಲ್ಲಿ ಬಳಸುವ ಪಲ್ಲಕ್ಕಿಯನ್ನು ನೀಡಿದ್ದು ಇದೇ ಮೈಸೂರು ಮಹಾರಾಜರು. ವಿಶೇಷ ಅಂದ್ರೆ ಆ ಪಲ್ಲಕ್ಕಿ ಆನೆಯ ದಂತಗಳಿಂದ ಮಾಡಲಾಗಿತ್ತಂತೆ. ದೀಪಾರಾಧನೆಗೆ ಸಂಸ್ಥಾನದಿಂದ ಎಣ್ಣೆ ಪೂರೈಕೆ. ತಿರುಪತಿಯಲ್ಲಿ ನಿತ್ಯ ದೀಪಾರಾಧನೆಗೆ ಅತ್ಯವಶ್ಯಕವಾದ ಎಣ್ಣೆ ಕೂಡ ಮೈಸೂರು ಸಂಸ್ಥಾನದಿಂದ ಪೂರೈಕೆ ಮಾಡಲಾಗುತ್ತೆ. ಈ ಸಂಪ್ರದಾಯವು ಸುಮಾರು 300 ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಸದ್ಯ ಆ ಸಂಪ್ರದಾಯವನ್ನು ಕರ್ನಾಟಕ ಸರ್ಕಾರ ಮುಂದುವರಿಸುತ್ತಿದೆ. ಮೊನ್ನೆ ಅರ್ಚಕರು ಹೇಳ್ತಾ ಇದ್ರಂತೆ, ತಿರುಪತಿಯಲ್ಲಿ ಅಲ್ಲಿರುವಂತಹ ನಂದಾ ದೀಪ 7 kg ತುಪ್ಪ ಹಿಡಿಸುತ್ತೆ. ಆ ದೀಪ 7 kg ತುಪ್ಪ ಅಂದರೆ 7 kg ತುಪ್ಪ ಒಂದು ಸಲ ಹಾಕ್ಬೋದು. ಅಂದರೆ ಅದೆಷ್ಟು ದೊಡ್ಡ ದೀಪ ಅನ್ನೋದನ್ನು ನೀವೆಲ್ಲ ಯೋಚನೆ ಮಾಡ್ಕೋಬೋದು. ಒಂದು ಸಲ ದೀಪ ಹಚ್ಚಿಸ್ಬಿಟ್ರೆ ಭಾಳ ದೀರ್ಘಕಾಲವಾಗಿ ಅದು ಉರಿತಾ ಇರುತ್ತೆ. ಅದನ್ನು ನಂದಾದೀಪದ ವ್ಯವಸ್ಥೆ, ಅದನ್ನು ಅಖಂಡ ದೀಪ ಅಂತ ಕರೀತಾರೆ. ಅದನ್ನು ಮಾಡಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು. ಒಡೆಯರ್ ಹೆಸರಲ್ಲಿ ಪ್ರತ್ಯೇಕವಾದ ಅರ್ಚನೆ. ತಿರುಪತಿ ದೇವಾಲಯದ ಅಭಿವೃದ್ಧಿಗಾಗಿ ಮೈಸೂರು ಮಹಾರಾಜರು ಅಪಾರ ಸೇವೆ ನೀಡಿದ್ದಾರೆ. ಆ ಸೇವೆಯ ನೆನಪಿಗೆ ರಾಜರ ಹೆಸರಲ್ಲಿ ಪ್ರತಿ ತಿಂಗಳು ರಾತ್ರಿ 7:30ಕ್ಕೆ ಪ್ರತ್ಯೇಕ ಅರ್ಚನೆ ನಡೆಯುತ್ತದೆ. ರಾಜಮಾತೆ ಪ್ರಮೋದಾ ದೇವಿಯವರು ಹೋಗಿದ್ರು. ತಿರುಪತಿ ಬೆಟ್ಟದಲ್ಲಿ ಮೊದಲ ಮರ್ಯಾದೆ ಅಂತ ಕರೀತಾರೆ, ಫಸ್ಟ್ ಗ್ರೇಡ್ ಹಾನರ್ ಅಂತ ಕರೀತಾರೆ. ಆ ರಾಜ ಮರ್ಯಾದೆಯನ್ನು ಇವತ್ತಿಗೂ ಕೂಡ ತಿರುಪತಿಯಲ್ಲಿ ನೀಡಲಾಗ್ತಾ ಇದೆ. ಇದು ತಿರುಪತಿಗೂ ಮತ್ತು ರಾಜವಂಶಕ್ಕೂ ಇರುವ ಸಂಬಂಧ. ವೆಂಕಟೇಶ್ವರ ಸ್ವಾಮಿಗೆ ಯುಗಾದಿ, ದೀಪಾವಳಿ ಹಬ್ಬದ ಸಮಯದಲ್ಲಿ ಮೈಸೂರಿನ ಮಹಾರಾಜರ ಹೆಸರಿನ ಮೇಲೆ ಪ್ರತ್ಯೇಕ ಆರತಿ ಮಾಡುತ್ತಾರಂತೆ. ಈ ಪದ್ಧತಿಯು ಕಳೆದ 300 ವರ್ಷಗಳಿಂದ ತಪ್ಪದೆ ನಡೆಯುತ್ತಾ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಮಾನ್ಯವಾಗಿ ತಿರುಪತಿ ತಿಮ್ಮಪ್ಪನ ಈ ಪ್ಯಾಕೇಜ್ಗೆ ವಾಯ್ಸ್ ಓವರ್, ಬ್ಯಾಕ್ಗ್ರೌಂಡ್ ವಾಯ್ಸನ್ನು ಶ್ರೀಪಾದ್ ಸರ್ ಕೊಡ್ತಿದ್ರು. ಇವತ್ತು ನಾಗೇಂದ್ರ ಬಾಬು ಅವರು ಕೊಟ್ಟಿದ್ದಾರೆ. ಅಂತೂ ಶುರುವಾಗಿದೆ. 15 ಅಥವಾ 16
ಇದೇ ತಿಂಗಳ 15 ಅಥವಾ 16ಕ್ಕೆ ಬೆಂಗಳೂರಿಗೆ ಕೆಸಿ ವೇಣುಗೋಪಾಲ್ ಬರ್ತಾರಂತೆ. ಇಡಿ ಎಂಟ್ರಿ ಬಳಿಕ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಹೈಕಮಾಂಡ್ನ ಪರ ನಾಯಕರು, ಸಿಎಂ ಹಾಗೆ ಡಿಸಿಎಂ ಸೇರಿದಂತೆ ಪ್ರಮುಖ ನಾಯಕರ ಜೊತೆಯಲ್ಲಿ ಸಭೆ ನಡೆಸುವ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಲ್ಲಿ ಇಡಿ ನೋಟಿಸ್ಗೂ ಮುನ್ನ ಮುಖ್ಯಮಂತ್ರಿಗಳೇ ಪ್ಲಾನ್ ಮಾಡೋ ಸಾಧ್ಯತೆ. ಈಗಾಗಲೇ ಸಿಎಂ ಕಾನೂನು ಸಲಹೆಗಾರರಿಂದ ಕೆಲವೊಂದಷ್ಟು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಿಎಂ ಕೃಷ್ಣ ಅವರಿಗೆ ಇಡಿ ಸಮನ್ಸ್ ನೀಡಿದೆ, ದಾಖಲೆ ಸಂಗ್ರಹ ಇದೆಲ್ಲವೂ ಕೂಡ ನಡೀತಿದೆ. ಹೀಗಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಮುಖ್ಯಮಂತ್ರಿಗಳಿಗೆ ಇಡಿ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಹೀಗಾಗಿ ಇದಕ್ಕೆ ಬೇಕಾದ ರೀತಿಯ ಸಿದ್ಧತೆಗಳನ್ನ ಕೂಡ ಮುಖ್ಯಮಂತ್ರಿಗಳ ಲೀಗಲ್ ಟೀಮ್ ಮಾಡ್ಕೊಳ್ತಾ ಇದೆಯಂತೆ. ಈಗ ಈ ಜಾತಿ ಗಣತಿ ವಿಚಾರವನ್ನು ನಾವು ಗಮನಿಸೋದಾದ್ರೆ ಸುಮ್ಮನೆ ಇದು ಈಗ ಸದ್ಯಕ್ಕೆ ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವಂತಹ ಪ್ರಯತ್ನ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಈ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಇದ್ರ ಬಗ್ಗೆ ವರದಿಯನ್ನ ನೀಡಿ ಆಯಿತು. ನಾನು ಬಹಿರಂಗ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಅನೌನ್ಸ್ ಮಾಡಿದ ತಕ್ಷಣ ಕ್ಯಾಬಿನೆಟ್ನ ಅನೇಕ ಸಚಿವರು ಓಡೋದ್ರು ಸಿದ್ದರಾಮಯ್ಯ ಅವರ ಹತ್ರ. ಸಹಿ ಸಂಗ್ರಹ ಆಯಿತು. MB ಪಾಟೀಲ್, ಶರಣ್ ಪ್ರಕಾಶ್ ಪಾಟೀಲ್, ದರ್ಶನಾಪುರ್ ಸೇರಿದಂತೆ ಡಿಕೆ ಶಿವಕುಮಾರ್ ಅವ್ರದ್ದು ಸೈನ್ ಇತ್ತು. ಒಕ್ಕಲಿಗ ಶಾಸಕರು ಮತ್ತೆ ಲಿಂಗಾಯತ್ ಶಾಸಕರು ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿಯನ್ನ ಬಹಿರಂಗ ಮಾಡಕೂಡದು ಅಂತ ಹೇಳಿ ಅವರದ್ದೇ ಪಕ್ಷದ ಶಾಸಕರು, ಮಂತ್ರಿಗಳು ಸಹಿ ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಯಾವ ಧೈರ್ಯದ ಮೇಲೆ ಹೇಳ್ತಿದ್ದಾರೆ ನಾವು ವರದಿಯನ್ನು ಬಹಿರಂಗ ಮಾಡ್ತೀವಿ? ಸಹಾಯ ಆಗುತ್ತೋ ಇಲ್ವೋ, ಆದ್ರೆ ಡೈವರ್ಟ್ ಮಾಡುವ ಪ್ರಯತ್ನ ಅಂತೂ ಆಗಬಹುದೇನೋ ಅಂತ ಹೇಳಿ ಬಹುಶಃ ಬಸವರಾಜ್ ಮತ್ತಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. 2 ಪ್ರಶ್ನೆ ಬಸವರಾಜ್. ಮೊದಲನೇದಾಗಿ ಜಾತಿ ಗಣತಿ ಬಗ್ಗೆನೇ ನಾವು ಮಾತನಾಡ್ಬಿಡೋಣ ಅಂತ ಹೇಳಿ. ನಿಜಕ್ಕೂ ಇದನ್ನ ಬಿಡುಗಡೆ ಮಾಡಲೇಬೇಕು ಅಂತಲಾ ಅಥವಾ ಇಂಥದ್ದೊಂದು ಚರ್ಚೆಯನ್ನ ಮುನ್ನೆಲೆಗೆ ತಂದು ಮೂಡಾದಿಂದ ಟಾಪಿಕ್ ಅನ್ನು ಡೈವರ್ಟ್ ಮಾಡೋಣ ಅನ್ನೋದಷ್ಟೇನಾ ಪ್ಲಾನಿಂಗ್ ಸದ್ಯಕ್ಕೆ? ಖಂಡಿತ ಸ್ಮಿತಾ, ಇಲ್ಲಿ 8 ತಿಂಗಳಾಯಿತು ಜಾತಿ ಗಣತಿ ಸ್ವೀಕಾರ ಮಾಡಿ, ಆದರೆ ಇಲ್ಲಿವರೆಗೂ ಕೂಡ ಅದನ್ನ ಟೇಬಲ್ ಮಾಡಿಲ್ಲ, ಅಂದರೆ ಕ್ಯಾಬಿನೆಟ್ಗೆ ತಂದಿಲ್ಲ. ಆ ಕ್ಯಾಬಿನೆಟ್ಗೆ ತಂದರೆ ಅಲ್ಲಿ ಚರ್ಚೆ ಆಗುತ್ತೆ ಮತ್ತು ಪಬ್ಲಿಕ್ ಡೊಮೈನ್ಗೆ ಬರುತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಪಬ್ಲಿಕ್ ಡೊಮೈನ್ಗೆ ಬಿಡಬೇಕಾಗತ್ತೆ. ಆಮೇಲೆ ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಅಂಗೀಕಾರ ಮಾಡಬೇಕಾ ಬೇಡವಾ ಅನ್ನೋಂಥದ್ದು ಸರ್ಕಾರಕ್ಕೆ ಆಪ್ಷನ್ಗಳಿರ್ತವೆ. ಹೀಗಾಗಿ ಈಗ ಮೂಢಕೇಶನ್ ಚರ್ಚೆಯಲ್ಲಿದೆಯಲ್ಲ, ಈ ಸಂದರ್ಭದಲ್ಲಿ ಅದನ್ನೇನಾದರೂ ಕ್ಯಾಬಿನೆಟ್ನಲ್ಲಿ ಟೇಬಲ್ ಮಾಡುವಂಥ ವಿಚಾರವನ್ನು ತೆಗೆದುಕೊಂಡು ಹೋಗಿದ್ದೆ ಆದಲ್ಲಿ ಖಂಡಿತವಾಗಿಯೂ ಮಾಧ್ಯಮಗಳು ಸೇರಿದಂತೆ ಸಾರ್ವಜನಿಕರ ಅಭಿಪ್ರಾಯ ಬದಲಾವಣೆಗಳು ಮಾತನಾಡುವಂಥದ್ದು ಚೇಂಜ್ ಆಗುತ್ತೆ. ಜಾತಿ ಗಣತಿ ಮೇಲೆ ದಿನ ಚರ್ಚೆಗಳು ಆರಂಭ ಆಗ್ತವೆ. ಈ ಜಾತಿಯವರು ಇಷ್ಟಿದ್ದಾರೆ ಅಂತ, ಈ ಜಾತಿಯವರು ಇಷ್ಟಿದ್ದಾರೆ ಅಂತ ಅನ್ನುವಂಥ ಚರ್ಚೆಗಳು ಆರಂಭ ಆಗ್ತಾ ಇದ್ದಾವೆ. ಹಾಗಾಗಿ ಈ ಪ್ಲಾನನ್ನು CM ಬಣ್ಣದ ಸಚಿವರು, ಶಾಸಕರು ಹೆಣಿತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಮುಂದಿನ ಕ್ಯಾಬಿನೆಟ್ನಲ್ಲಿ ಇದನ್ನು ಮಂಡನೆ ಮಾಡಿದ್ದೇ ಆದಲ್ಲಿ ಅದು ಪಬ್ಲಿಕ್ ಡೊಮೈನ್ಗೆ ಬರುತ್ತೆ. ಅದರ ಮೇಲೆ ಚರ್ಚೆಗಳು ಆರಂಭ ಆದಾಗ ಸಹಜವಾಗಿ ಮೋಡ ಕೇಸ್ ಕುಂದುತ್ತೆ ಮತ್ತು ಹೈಂದ ವರ್ಗ ಬಲ ಎಷ್ಟಿದೆ ಅನ್ನುವಂಥದ್ದು ಕೂಡ ಶಕ್ತಿ ಗೊತ್ತಾಗುತ್ತೆ. ಆಗ ಲಿಂಗಾಯತರು, ಒಕ್ಕಲಿಗರು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಹಿಂದೂ ವರ್ಗ ಪ್ರಬಲವಾಗಿ ಸಿದ್ದರಾಮಯ್ಯ ಅವರಿಗೆ ಬೆನ್ನಿಗೆ ನಿಂತ್ಕೊಂಡಿದ್ದಾದಲ್ಲಿ ಮತ್ತಷ್ಟು CM ಸಿದ್ದರಾಮಯ್ಯ ಅವರು ಪ್ರಬಲರಾಗ್ತಾರೆ ಮತ್ತು ಶಕ್ತಿ ತುಂಬುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಥರದ ಪ್ಲಾನ್ಗಳು ರೂಪಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ನಡೀತಾ ಇದ್ದಾವೆ ಸ್ಮಿತಾ.